ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ ಮತ್ತೊಂದ್ ಕಡೆ ಈ ತನಿಖೆ ಆಗ್ಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದ್ ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ ಎಂಎಲ್ಸಿ ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ, ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ ಮತ್ತೊಂದ್ ಕಡೆ ಈ ತನಿಖೆ ಆಗ್ಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದ್ ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ ಎಂಎಲ್ಸಿ ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ, ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ ಮತ್ತೊಂದ್ ಕಡೆ ಈ ತನಿಖೆ ಆಗ್ಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದ್ ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ ಎಂಎಲ್ಸಿ ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ, ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ ಮತ್ತೊಂದ್ ಕಡೆ ಈ ತನಿಖೆ ಆಗ್ಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದ್ ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ ಎಂಎಲ್ಸಿ ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ, ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ ಮತ್ತೊಂದ್ ಕಡೆ ಈ ತನಿಖೆ ಆಗ್ಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದ್ ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ ಎಂಎಲ್ಸಿ ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ
ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ. ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ, ಮತ್ತೊಂದ್ ಕಡೆ ಈ ತನಿಖೆ ಆಗ್ಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದ್ ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ ಎಂಎಲ್ಸಿ ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ. ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ, ಮತ್ತೊಂದ್ ಕಡೆ ಈ ತನಿಖೆ ಆಗ್ಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದ್ ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ ಎಂಎಲ್ಸಿ ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ. ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ, ಮತ್ತೊಂದ್ ಕಡೆ ಈ ತನಿಖೆ ಆಗ್ಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದ್ ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ ಎಂಎಲ್ಸಿ ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವರಿಗೂ ಪತ್ರವನ್ನ ಬರೆದಿದ್ದಾರೆ. ಜೀವ ಬೆದರಿಕೆ ಇದೆ, ಹಾಗೆ ಮಾನಹಾನಿ ಆಗಿದೆ. ಹೀಗಾಗಿ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅನ್ನೋದು ಸಿಟಿ ರವಿ ಅವರ ಆಗ್ರಹ. ಒಂದ್ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಣೆ ಪ್ರಮಾಣದ ಮಾತನಾಡ್ತಿದ್ರೆ, ಮತ್ತೊಂದ್ ಕಡೆ ಈ ತನಿಖೆ ಆಗ್ಬೇಕು ಅನ್ನೋ ವಿಚಾರ ಎರಡೂ ಬದಿಯಿಂದ ಕೂಡ ಕೇಳೋಕ್ ಸಿಕ್ಕಿದೆ. ಒಂದ್ ಕಡೆ ಸಿಟಿ ರವಿ ಅವರು ಈ ರೀತಿಯಾದ ಮಾತನಾಡಿದ್ದಾರೋ ಇಲ್ಲೋ ಅನ್ನೋದನ್ನ ಸಿಐಡಿ ತನಿಖೆ ಮಾಡಲಿ, ಮತ್ತೊಂದ್ ಕಡೆ ಹಲ್ಲೆ ಮಾಡಿದವರ ವಿರುದ್ಧ ಕೂಡ ತನಿಖೆ ಮುಂದುವರಲಿ ಅನ್ನೋ ಆಗ್ರಹ. ಸ್ಪೀಕರ್ ಹೊರಟ್ಟಿ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಕಮಿಷನರ್ಗೆ ಎಂಎಲ್ಸಿ ಸಿಟಿ ರವಿ 7 ಪುಟಗಳ ವಿಸ್ತಾರವಾದ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ. ನನಗೆ ಜೀವ ಬೆದರಿಕೆ ಒಡ್ಡಲಾಯಿತು, ಮಾನಹಾನಿ ಮಾಡಲಾಯಿತು, ಇಂಥವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ 7 ಪುಟಗಳ ವಿಸ್ತೃತ ದೂರನ್ನ ದಾಖಲು ಮಾಡಿದ್ದಾರೆ ಸಿಟಿ ರವಿ. ದೂರಿನ ಪ್ರತಿಯನ್ನ ಕೂಡ ಗಮನಿಸ್ತಾ ಇದ್ದೀರಿ. ಪೊಲೀಸ್ ಮಹಾನಿರ್ದೇಶಕರಿಗೆ ಹಾಗೆ ಸಭಾಪತಿಗಳಿಗೂ ಕೂಡ ಗೃಹ ಸಚಿವ